Go. ಅಫಜಲ್ಪುರ ತಾಲೂಕಿನ ಶಿವೂರು ಗ್ರಾಮದ ಗ್ರಾಮ ದೇವತೆ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷ ವಿಶೇಷವಾಗಿ ರೈತರಿಗಾಗಿ ಜಾನುವಾರುಗಳ ಜಾತ್ರೆ ಏರ್ಪಡಿಸಲಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಜಾತ್ರೆಯ ವಿಶೇಷತೆ ಬಗ್ಗೆ ಹೇಳಿದರು. ಪ್ರತಿ ವರ್ಷದಂತೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಶಿವೂರು ಗ್ರಾಮ ದೇವತೆ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಸಡಗರ ಹೆಚ್ಚಿಸಲು ಈ ಬಾರಿ ಸುತ್ತಮುತ್ತಲಿನ ರೈತರಿಗಾಗಿ ಜಾನುವಾರುಗಳ ಜಾತ್ರೆ ಏರ್ಪಡಿಸಲಾಗಿದೆ. ರೈತರಿಂದ ಈ ದೇಶದಲ್ಲಿ ಮನುಷ್ಯರಷ್ಟೇ ಅಲ್ಲದೆ ಸಕಲ ಜೀವರಾಶಿಗಳು ಬದುಕುತ್ತವೆ. ವರ್ಷವಿಡೀ ತಮ್ಮ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರಿಗಾಗಿ ಜಾನುವಾರುಗಳ ಜಾತ್ರೆ ಏರ್ಪಡಿಸಿದ್ದೇವೆ. ಜಾತ್ರೆಯಲ್ಲಿ ಬರುವ ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳಿಗೆ ಮೇವು ಸೇರಿದಂತೆ ನೆರಳಿನ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ವಿಶೇಷವಾಗಿ ಉತ್ತಮ ಜೋಡೆತ್ತುಗಳಿಗೆ ಬಹುಮಾನವನ್ನು ನೀಡಲಾಗುತ್ತಿದೆ ಮತ್ತು ದೇವಿಯ ಜಾತ್ರೆಯು ಮಾರ್ಚ್ 28ರಿಂದ ಪ್ರಾರಂಭವಾಗಿ ಏಪ್ರಿಲ್ 3ರವರೆಗೆ ನಡೆಯಲಿದೆ. ಯುಗಾದಿ ಹಬ್ಬದಂದು ಮಾರ್ಚ್ 30ರ ಮುಂಜಾನೆ ವಾದ್ಯ ವೈಭವಗಳೊಂದಿಗೆ ಭೀಮಾ ನದಿಯಲ್ಲಿ ದೇವಿಯ ಗಂಗಸ್ಥಳ ನಡೆಯುತ್ತದೆ. ಅದೇ ದಿನ ರಾತ್ರಿ ಗಂಗಸ್ಥಳ ಆದ ನಂತರ ಮಹಾಲಕ್ಷ್ಮೀ ದೇವಿಯ ಮಹಿಮಾಧಾರಿಗಳಿಂದ ಭವಿಷ್ಯವಾಣಿಗಳು ಜರುಗುತ್ತವೆ. ನಂತರ ಬೆಳಗಿನ ಜಾವ ದೇವಸ್ಥಾನದಲ್ಲಿ ಹೂ ಮುಡಿಸುವ ಕಾರ್ಯಕ್ರಮ ಜರುಗುತ್ತದೆ. ನಂತರ ದೇವಸ್ಥಾನದ ಮುಂದೆ ರಂಗು ರಂಗಿನ ಮದ್ದು ಸುಡುವ ಕಾರ್ಯಕ್ರಮ ಗ್ರಾಮಸ್ಥರಿಂದ ನಡೆಯುತ್ತದೆ. ಸುತ್ತಮುತ್ತಲ ಗ್ರಾಮದವರು ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ದರ್ಶನಕ್ಕೆ ಹಾಜರಾಗಬೇಕೆಂದು ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಬಸಯ್ಯ ಹಿರೇಮಠ್, ಸಿದ್ದಣ್ಣಗೌಡ ಪಾಟೀಲ್, ಸಿದ್ದರಾಮ ಜಮಾದರ್, ಅಣ್ಣಾರಾವ್ ಪಾಟೀಲ್, ಶಂಕರ್ಲಿಂಗ ಗೌರ್ಗೊಂಡ, ಶಂಕರ್ಲಿಂಗ ಉಡ್ಚಾಣ, ಶರಣಪ್ಪ ಜಮಾದರ್, ಪರಮೇಶ್ವರ್ ಜಮಾದರ್, ಅಣ್ಣಾರಾವ್ ಕೆ, ಹಿರಣ್ಣ ಪೂಜಾರಿ, ಶಿವಾನಂದ್ ಹಲಸಂಗಿ, ಸುರೇಶ್ ಪಟ್ನೆ, ಶರಣು ಜೈನಾಪುರ್, ವೇಟಲ್ ತೇಲಿ, ಯಲ್ಲಪ್ಪ ಜಮಾದರ್, ನೀಲಪ್ಪ ವಾಲಿಕಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನೊಂದು ಅದೇ ದಿನ ರಾತ್ರಿ 12:30 ಗಂಟೆಗೆ ಪಲ್ಲಕ್ಕಿ ಇದರ ಸದುಪಯೋಗ ಪಡೆದುಕೊಳ್ಬೇಕಾಗಿ ವಿನಂತಿ. ಮತ್ತು ವಿಶೇಷವೇನೆಂದರೆ ಈ ಜಾತ್ರೆ ಉಗಾದಿ ದಿವಸ ಪ್ರಾರಂಭವಾಗುತ್ತದೆ. ಇದು 5 ದಿನಗಳ ಜಾತ್ರೆ ಇರುತ್ತದೆ. ಆದ ಕಾರಣ ಸಮಸ್ತ ರೈತ ಬಾಂಧವರು ಈ ಜಾತ್ರೆಯಲ್ಲಿ ದನಗಳ ಜಾತ್ರೆಯಲ್ಲಿ ರೈತರು ಎಲ್ಲರೂ ಪಾಲ್ಗೊಳ್ಬೇಕಾಗಿ ವಿನಂತಿ. ಮತ್ತು ಈ ವಿಶೇಷ ಏನಂದ್ರೆ ದನಗಳಿಗೆ ಮೇವಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅವರಿಗೆ ರೈತರಿಗೆಲ್ಲ ಪ್ರಸಾದ ವ್ಯವಸ್ಥೆ ನಮ್ಮೂರಿನ ಎಲ್ಲಾ ಗ್ರಾಮಸ್ಥರು ಕೂಡಿಕೊಂಡು ಏರ್ಪಡಿಸಿದ್ದಾರೆ. ಇದು ಭಾರಿ ವಿಜೃಂಭಣೆಯಿಂದ ಈ ಜಾತ್ರೆ ಜರುಗುತ್ತದೆ. ತಾವೆಲ್ಲ ಸಹ ಅಫಜಲ್ಪುರ ತಾಲೂಕು ಮತ್ತು ಸುತ್ತಮುತ್ತಲಿನ ಜೇವರ್ಗಿ ತಾಲೂಕು ಮತ್ತು ಇಂಡಿ ತಾಲೂಕು ಸುತ್ತಮುತ್ತಲಿನ ತಾಲೂಕುಗಳ ಜನರು ಈ ಜಾತ್ರೆಯಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಗ್ರಾಮದಲ್ಲಿ ಬೃಹತ್ ದನ ಜಾನುವಾರುಗಳ ಜಾತ್ರೆ ಏರ್ಪಡಿಸಲಾಗಿದ್ದು ಕಾರಣ ಸಮಸ್ತ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ತಾವುಗಳೆಲ್ಲರೂ ಯಶಸ್ವಿ ಮಾಡಿಕೊಡೋದ್ರ ಜೊತೆಗೇನೆ ತಾವು ತೆಗೆದುಕೊಂಡು ಬಂದಿರತಕ್ಕಂಥ ದನ ಜಾನುವಾರುಗಳಿಗೆ ಬಹುಮಾನ ಕೂಡ ಇರ್ತದೆ. ನಿಮಗೆ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮೂಲಭೂತ ಸೌಕರ್ಯಗಳು ಕೂಡ ಇರುತ್ತದೆ ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ನೆರಳಿನ ವ್ಯವಸ್ಥೆ ಆಗಿರ್ಬೋದು, ಮೇವಿನ ವ್ಯವಸ್ಥೆ ಕೂಡ ನಮ್ಮ ಶ್ರೀ ಮಹಾಲಕ್ಷ್ಮಿ ಕಮಿಟಿಯವರು ಮಾಡಿರ್ತಾರೆ. ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪ ಸಹಾಯರ್ಥಕವಾಗಿ ಅಭಿನಯಿಸಲ್ಪಟ್ಟಿರತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕ ಕೂಡ ನಮ್ಮ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ನವತರಣ ನಾಟ್ಯ ಸಂಘದವರು ಕೂಡ ಅಭಿನಯಿಸ್ತಾ ಇದ್ದಾರೆ. ನಾಟಕದ ಹೆಸರು ಹರಕೆ ಹೊತ್ತ ಹಡೆದ ಮಕ್ಕಳು ಅರ್ಥ ಸೊಕ್ಕಿನ ಸೊಸೆ ಎಂಬ ನಾಟಕ ಕೂಡ ಇರುತ್ತದೆ. ಅದರಂತೆ ಸಮಸ್ತ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರಮುಖ ಸುತ್ತಮುತ್ತಲ ಗ್ರಾಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ತಾವು ಮೆರುಗು ತರಬೇಕು, ಶೋಭೆ ತರಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಮಹಾಲಕ್ಷ್ಮಿ ತಾಯಿ ಕೃಪೆಗೆ ತಾವುಗಳೆಲ್ಲರೂ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಶಿವಪುತ್ರ ಜೈನಪುರ ಸರ್. ಜಾತ್ರಾ ಮಹೋತ್ಸವದ ಅಂಗವಾಗಿ ನೆರವೇರಿರುವ ಎಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಭಕ್ತರು ಹಾಗೂ ರೈತ ಬಾಂಧವರು ಬಂದು ಈ ಜಾತ್ರೆಗೆ ಶೋಭೆ ತಂದು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಮಸ್ತ ಶಿವೂರ ಸದ್ಭಕ್ತರು. ನನ್ನ ಹೆಸರು ವಿಠ್ಠಲ್ ಚಂದಪ್ಪ ತೀರ್ ಶಿವ.